ಇವತ್ತು ಯಾವ ಮಾನದಂಡದಲ್ಲಿ ಒಂದು 45 ವರ್ಷದಿಂದ ಒಂದು ವೃದ್ಧೆ ಅಕ್ಕಿ ಪಡಿತಿದ್ದಂತ ವೃದ್ಧೆ ಮನೆನ ನೀವು ಏಕಾಏಕಿ ನೀವು ರದ್ದುಪಡಿಸ್ತೀರಾ ಅಂತ ಅಂದ್ರೆ ಇದು ನೀವು ಮಾನದಂಡ ಇಟ್ಕೊಂಡಿದ್ದೀರಾ? ಈ ಮಾನದಂಡ ಇಟ್ಕೊಳ್ಳೋದಾದ್ರೆ ಪುನಃ ಅವ್ರಿಗೆ ಮರು ಅರ್ಜಿ ಹಾಕ್ಬೇಕಂತೆ, ಪುನಃ ಒಂದು 10-15 ಸಾವಿರ ರೂಪಾಯಿ ಲಂಚ ಕೊಟ್ಟು ಆ ಮರು ಅರ್ಜಿ ಹಾಕಿ ಅಲ್ಲಿ ಓಕೆ ಅಂತ ಮಾಡಕ್ಕೆ ನೀವೇ ಹಾಕ್ಬೇಕಾ? ಮರು ಅರ್ಜಿ ಯಾಕೆ ಹಾಕ್ಬೇಕು? ರದ್ದು ವಾಪಸ್ ತಗೊಳ್ರಿ ನೀವು. ಈ ನಿಮ್ಮ ಸಭೆ ಸಮಾರಂಭಗಳಲ್ಲಿ ಹೇಳ್ತೀರಾ ಹಸಿವು ಮುಕ್ತ ಆಗಬೇಕು, ಅನ್ನಭಾಗ್ಯದಲ್ಲಿ ಎಲ್ರಿಗೂ ಸಿಗ್ಬೇಕು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮ ಒಂದು ಗ್ಯಾರಂಟಿ ಫೇಲ್ಯೂರ್ ಆಗಿರೋದಕ್ಕೆ, ಸರ್ಕಾರದ ಖಜಾನೆ ನೀವು ಖಾಲಿ ಮಾಡಿರೋದಕ್ಕೆ, ಹಿಂದುಳಿದ ವರ್ಗದವರ ಹಣನೂ ಬಿಡದೆ ನೀವು ಹಗರಣಗಳಿಗೆ ಭಾಗಿ ಮಾಡಿಸ್ಕೊಂಡಿರೋದಕ್ಕೆ ಇವತ್ತು ನೀವು ಈ ಅನ್ನ ವಿಚಾರದಲ್ಲಿ ನೀವು ಕಡಿತಗೊಳಿಸಿ ನೀವು ಯಾವ ಸರ್ಕಾರದ ಖಜಾನೆ ತುಂಬಬೇಕು? ಕರ್ನಾಟಕದಲ್ಲಿ ನೀವು ಹೇಳಿದ್ರಿ ಬ್ರಾಂಡ್ ಬೆಂಗಳೂರು ಮಾಡ್ತೀರಾ ಅಂದಾಗ ಈ ವಿರೋಧ ಪಕ್ಷಗಳನ್ನು ಶಬಾಷ್ಗಿರಿ ಕೊಟ್ಟಿತ್ತು. ಕ್ವೀನ್ ಸಿಟಿ ಮಾಡ್ತೀನಿ ಅಂತ ಹೋದಾಗ್ಲೂ ಶಬಾಷ್ಗಿರಿ ಕೊಟ್ಟಿತ್ತು. ಆದ್ರೆ 3 ತಿಂಗಳಿಗೆ ಆ ಹಣೆ ಬರಗಳು ಹೊರಗಡೆ ಬಂತು. ನೀವು ಅಲ್ಲೂ ಫೇಲ್ಯೂರ್ ಆದ್ರೆ ಗ್ಯಾರಂಟಿ ಮೇಡಮ್ ಒಂದು ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇವತ್ತು ನೀವು ಗ್ಯಾರಂಟಿ ಯೋಜನೆಗಳ ವೈಫಲ್ಯನ ಮುಚ್ಚಲ ಹಾಕ್ಲಿಕ್ಕೆ ನೀವು ಈ ರೀತಿ ಬಡವರು ಮನೆ ನೀವು ರೇಷನ್ ಕಾರ್ಡ್ ನ ರದ್ದು ಮಾಡ್ತೀರಾ ಅಂತ ಪರಿಷ್ಕರಣೆ ಮಾಡೋದ್ರಲ್ಲಿ ಸಂದೇಹನ ಇಲ್ಲ, ತಪ್ಪು ಇಲ್ಲ. 45 ವರ್ಷಗಳಿಂದ ಒಂದು ವೃದ್ಧೆ ಅಕ್ಕಿ ಪಡಿತೀರಾ ಅಂತ ಮನೆನ ನೀವು ಏಕಾಏಕಿ ನೀವು ರದ್ದು ಮಾಡ್ತೀರಾ ಅಂದ್ರೆ ಯಾವ ಸೀಮೆ ಪರಿಷ್ಕರಣೆ, ಯಾವ ಸೀಮೆ ಮಾನದಂಡ ಅದು? ಇದನ್ನ ನೀವು ಕಾಂಗ್ರೆಸ್ ಸರ್ಕಾರ ಹೇಳ್ಬೇಕು. ಇದನ್ನ ಹೇಳಿದ್ರೆ ನೀವೇನು ವಿರೋಧ ಪಕ್ಷಗಳು ಸಹಿಸ್ಕೊಳಕ್ಕಾಗ್ತಿಲ್ಲ. ಕ್ಷೇತ್ರಗಳು ಅವ್ರು ಹೇಳಿದಕ್ಕೆ ಒಂದ್ ಬ್ರೇಕ್ ಹೋಗ್ಲೇಬೇಕು. ಮಂಡ್ಯದಲ್ಲಿ ಒಬ್ಬ ಮಹಿಳೆ ಮಾತನಾಡಿದ್ದಾರೆ ನಟರಾಜ್ ಗೌಡ್ರೆ, ಅದನ್ನ ಕೇಳಿಸ್ಕೊಂಡ್ಬಿಡಿ. ಅದಾದ್ಮೇಲೆ ಬ್ರೇಕ್ ಹೋಗಿ ಬರ್ತೀವಿ. ಬ್ರೇಕ್ ಆದ್ಮೇಲೆ ಇಂಥ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಿದೆ, ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಿದೆ. ಹೌದು ಅಶ್ವಿನ್ ಅವರೇ, ಆ ರಿಯಾಕ್ಷನ್ ಮಂಡ್ಯದ ಒಬ್ರು ಲೇಡಿ ಮಾತನಾಡಿರೋದಿದೆ, ಅದನ್ನ ಪ್ಲೇ ಮಾಡಿ ಅದಾದ್ಮೇಲೆ ಬ್ರೇಕ್ ಹೋಗಿ ಬನ್ನಿ, ನಟರಾಜ್ ಗೌಡ್ರು ಉತ್ತರ ಕೊಡ್ತಾರೆ. ನೋಡಿ, 2 ತಿಂಗಳಿಂದ ಕಾಲು ಏಟಾಗಿ ಕಾಲು ನೋವಾಗಿ ಮನೇಲೆ ಕೂತಿದ್ದೀನಿ ನಾನು. ಅಂತ ಇದ್ರಲ್ಲಿ ನಮ್ಮ ಅಕ್ಕಿ ಕಾರ್ಡ್ ಕಿತ್ತಾಕವ್ರೆ. ನಾವು ಅಕ್ಕಿ ಕಾರ್ಡ್ ಇಲ್ದೇನೆ ಎಲ್ಲಿಗೆ ಹೋಗ್ಬೇಕು ಹೇಳಿ? ಅಕ್ಕಿ ಕಾರ್ಡಿಂದ ನಮಗೆ ಅಷ್ಟೊಂದು ಸೌಲಭ್ಯ ಇತ್ತು. ಈಗ ಅಕ್ಕಿ ಕಾರ್ಡು ಇಲ್ಲ, ಏನೂ ಇಲ್ಲ. ನಾವು ಬಡವರು ಏನು ಮಾಡೋದು? ಬಡವ್ರ ಹೊಟ್ಟೆಗೆ ಹೊಡೆದವ್ರೆಲ್ಲ ಈ ಏನು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿರೋರ್ದೆಲ್ಲ ಗೌರ್ಮೆಂಟಲ್ಲಿ ಇರೋರ್ದೆಲ್ಲ ಕಾರ್ಡ್ ಐತೆ. ನಮ್ಮಂತೆ ಬಡವರೆಲ್ಲ ಕಾರ್ಡ್ ಕಿತ್ತಾಕವ್ರೆಲ್ಲ. ನೀವೇ ಹೇಳಿ, ನಮಗೆ ಕಾರ್ಡ್ ಬೇಕು, ಒಟ್ಟಿನಲ್ಲಿ ಕಾರ್ಡ್ ಕೊಡಿ, ನಮಗೆ ಅಕ್ಕಿ ಬೇಕು. ಇದಕ್ಕಿಂತ ಮುಂಚೆ ಮಂಡ್ಯದ ಒಬ್ರು ಮಹಿಳೆ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಸಿ.ಟಿ. ರವಿ ಅವರು ಇಂಥ ಅನೇಕ ಪ್ರಕರಣಗಳನ್ನ ಗಮನಿಸಿ ಹೊಸದೊಂದು ಆಯಾಮನೆ ಕೊಟ್ಬಿಟ್ರು ನಟರಾಜ್ ಗೌಡ್ರೆ. ಇವತ್ತು ಆ 3ನೇ ಬ್ರೇಕಿಂಗ್ ಅನ್ನ ಪ್ಲೇ ಮಾಡ್ಕೊಳ್ಳಿ, ನಟರಾಜ್ ಗೌಡ್ರು ಅದಕ್ಕೂ ಸೇರಿಸಿ ರಿಯಾಕ್ಟ್ ಮಾಡ್ಲಿ. ಇಲ್ಲಿ ಅರ್ಹರು ಅನರ್ಹರು ಅಲ್ಲ, ವಿಧವೆ ಹಾಗೆ ಆವಾಗಲೇ ಮಿಸ್ ಆಗಿ ಪ್ಲೇ ಆಯ್ತು, ಇವಾಗ ಮತ್ತೊಮ್ಮೆ ಅದನ್ನ ಪ್ಲೇ ಮಾಡ್ಕೊಳ್ಳಿ. ವಿಧವೆಯರು ಹಾಗೆ ಬಡ ರೈತರು ಇವ್ರದೆಲ್ಲ ಕಾರ್ಡ್ಗಳನ್ನ ಯಾಕೆ ಕಟ್ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆ ಸಿ.ಟಿ. ರವಿ ಅವ್ರದ್ದು. ಇದನ್ನ ಕೇಳುವಾಗ ಸಿದ್ದರಾಮಯ್ಯ ರಾಜೀನಾಮೆಗೂ ಕೂಡ ಆಗ್ರಹಿಸ್ಬಿಟ್ರು. ಅಷ್ಟಕ್ಕೆ ನಿಲ್ಲಿಲ್ಲ ಸಿ.ಟಿ. ರವಿ ಅವರ ಮಾತು. ನಟರಾಜ್ ಗೌಡ್ರೆ, ಜಾತಿ ಧರ್ಮದ ಆಧಾರದ ಮೇಲೆ ಆಗ್ತಿದೆಯಂತೆ ಪರಿಷ್ಕರಣೆ. ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಕಾರಣಕ್ಕೆ ಪರಿಷ್ಕರಣೆ ಆಗಬೇಕಾದ್ರೂ ಕೂಡ ಅದನ್ನ ಸ್ಟಾಪ್ ಮಾಡ್ತಿದ್ದಾರಂತೆ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತ ಹೇಳಿ ಯಾವ್ದಿದೆ, ಆ ಜಾತಿ ಆ ಧರ್ಮದ ಕಾರ್ಡ್ಗಳನ್ನ ಹೋಲ್ಡ್ ಮಾಡಿಸ್ತಿದ್ದಾರಂತೆ ಪರಿಷ್ಕರಣೆ ಆಗ್ದಲೇ ಇರೋ ರೀತಿ. ಇಲ್ಲೂ ಕೂಡ ಅಂದ್ರೆ BPL ಕಾರ್ಡ್ಗಳ ಪರಿಷ್ಕರಣೆಯಲ್ಲೂ ಕೂಡ ಓಲೈಕೆ ರಾಜಕಾರಣ ಅನ್ನೋ ಆರೋಪ ನಮ್ದಲ್ಲ, ಸಿ.ಟಿ. ರವಿ ಅವ್ರದ್ದು. ಕೇಳಿಸ್ಕೊಳ್ಳಿ ಸಿ.ಟಿ. ರವಿ ಅವರ ರಿಯಾಕ್ಷನ್. ಕೆಲವು ಭಾಗಗಳಲ್ಲಿ ವೋಟ್ ಬ್ಯಾಂಕಿಗೂ ಮಾತ್ರ ಉಳಿಸ್ಕೊಂಡಿದ್ದಾರೆ. ಅಲ್ಲಿರುವಂಥ ಆಡಳಿತ ಪಕ್ಷದ ಶಾಸಕರುಗಳು ಅಧಿಕಾರಿಗಳನ್ನು ಕರೆದು, ಇವನು ನಮ್ಮ ವೋಟರ್ಸು, ಇವನ್ ಕಾರ್ಡ್ ರದ್ದುಪಡಿಸ್ಬೇಡಿ, ಇವರು ನಮ್ಮ ಪಾರ್ಟಿ ಬೆಂಬಲಿಗರು, ಇವ್ರ ಕಾರ್ಡ್ ರದ್ದುಪಡಿಸ್ಬೇಡಿ, ಇವ್ರನ್ನ ಈ ಜಾತಿಯವರು ಈ ಕಾರ್ಡ್ ರದ್ದುಪಡಿಸ್ಬೇಡಿ, ಇವರು ನಮಗೆ ಸಪೋರ್ಟ್ ಮಾಡೋರು, ಮುಖ್ಯಮಂತ್ರಿಗಳು ನಿಮ್ಮನ್ನು ತಲೆ ತೆಗೆದು ಬಿಡ್ತಾರೆ ಅಂತ ಹೇಳಿ ಕೆಲವು ಕೋಮು ಕೆಲವು ಜಾತಿಯವ್ರನ್ನ ಮಾತ್ರ ಉಳಿಸ್ಕೊಂಡಿದ್ದಾರಂತೆ. ಇದು ಅನ್ಯಾಯ ಅಲ್ವಾ? ಜಾತಿ ಭೇದ ಮಾಡಿ ಕಾರ್ಡ್ ಈಗ ಬಡವರಿಗೆ BPL ಕಾರ್ಡು, ಜಾತಿಗ BPL ಕಾರ್ಡು, ಅಥವಾ ಸಾಬ್ರಿಗೆ ಮಾತ್ರ ಹಿಂದೂಗಳಿಗೆ BPL ಕಾರ್ಡ್ ರದ್ದುಪಡಿಸ್ಬೇಕು ಅಂತ ಏನಾರು ಇದೆಯಾ? ಇವರು ಆ ಥರ ಮಾಡೋದು ಸಂವಿಧಾನ ಬಾಹಿರ ಅಲ್ವಾ? ಅದು ಅನ್ಯಾಯ ಅಲ್ವಾ? ಹಿಂಗೂ ಆಗ್ತಿದ್ಯಾ ನಟರಾಜ್ ಗೌಡ್ರೆ? ನೋಡಿ, ನಾನು ತುಂಬಾ ಕೆಟ್ಟ ಲೋ ಲೆವೆಲ್ ಮಾತಾಡಕ್ಕೆ ಇಷ್ಟ ಇಲ್ಲ. ಆದ್ರೆ ಅವರು ಜನಪ್ರತಿನಿಧಿ ಆಗಿದ್ದವರು ಸಿ.ಟಿ. ರವಿ ಅವರು, ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರಾಗಿದ್ದವರು ಕರ್ನಾಟಕದಿಂದ. ಇಷ್ಟು ಕೆಳಮಟ್ಟಕ್ಕೆ ರಾಜಕಾರಣವನ್ನು ಇಳಿಸಬಾರದು. ಯಾಕಂದ್ರೆ ತಮ್ಮ ಸಲಹೆ ಸಹಕಾರಗಳೇನಿದ್ರು ಸರ್ಕಾರಗಳಿಗೆ ನೇರವಾಗಿ ಕೊಡಬಹುದು, ಪ್ರತಿಪಕ್ಷವಾಗಿ ಚರ್ಚೆ ಡಿಬೇಟ್ಗಳನ್ನ ಮಾಡಬಹುದು. ಆದರೆ ಸುಳ್ಳುಗಳನ್ನ
ತಮಗೆ ಬಂದಿದ್ದ ಕಪೋಲ ಕಲ್ಪಿತ ಕಥೆಗಳನ್ನ ಈ ವಾಟ್ಸಪ್ಪಲ್ಲಿ ಬರ್ತಿದ್ದೋ ಇಂಥವೆಲ್ಲ ವಿಷಯಗಳು ಅಂಥ ವಿಷಯಗಳು ನೇರವಾಗಿ ಇಂಥ ನಾಯಕರುಗಳೇ ಪಬ್ಲಿಕಲ್ಲಿ ಬಂದು ಹೇಳಕ್ಕೆ ಶುರು ಮಾಡಿದ್ರೆ ಇವರ ಘನತೆ, ಇವರ ಲೀಡರ್ಶಿಪ್ಗೆ ಮನ್ನಣೆ ಇರೋದಿಲ್ಲ. ವಿರೋಧ ಪಕ್ಷಗಳಾದರೂ ಕೂಡ ನಾವು ಟೀಕೆ ಟಿಪ್ಪಣಿಗಳಲ್ಲಿ ಮಾಡ್ಕೊಂಡು ಹೋಗಬೇಕು. ಇಷ್ಟ ಕೆಳಮಟ್ಟಕ್ಕೆ ರಾಜಕಾರಣವನ್ನು ತರಬೇಡಿ ಅಂತ ನಾನು ಅವ್ರಿಗೊಂದು ಮಾತ್ರ ಕಿವಿ ಮಾತ್ರ ಹೇಳ್ಬೋದು. ಆದರೆ ಒಂದು ವಿಷಯ ನೋಡಿ, ನಾನು ಅವಾಗಲೇ ನಮ್ಮ ಬಿಜೆಪಿ ವಕ್ತಾರರು 2 ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಆ ಥರ ಎಲ್ಲ ಹೇಳಿದ್ರು. ಅದೆಲ್ಲ ಸುಳ್ಳು. ಸತ್ಯದ ಅಂಶ ಏನಂದರೆ ನೋಡಿ, ಕುಟುಂಬ ತಂತ್ರಾಂಶದ ಪ್ರಕಾರ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ಜನಗಳದ್ದು 1,02,509 ಕಾರ್ಡ್ಗಳು ಮಾತ್ರ ಅನರ್ಹ ಅಂತ ಅಂಕಿಅಂಶಗಳು ಬಂದಿರತಕ್ಕಂಥದ್ದು. ಅದರೊಳಗೆ 8,647 ಕಾರ್ಡ್ಗಳು ಮಾತ್ರ ರದ್ದಾಗಿದೆ. 8,647 ಕಾರ್ಡ್ ಮಾತ್ರ ರದ್ದಾಗಿದೆ. ಮಿನಿಸ್ಟರ್ ಲೆಕ್ಕ ಕೊಟ್ಟರು. ಅದರೊಳಗೆ ನಿಮಗೆ ಇನ್ನೂ 59,000 ಕಾರ್ಡ್ಗಳನ್ನ APL ಆಗಿ ಪರಿವರ್ತನೆ ಮಾಡಿದ್ದಾರೆ. ಇನ್ನು 17,000 ಕಾರ್ಡ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಷ್ಟೇ ಆಗಿರ್ತಕ್ಕಂಥದ್ದು. ನಾವು 2 ಲಕ್ಷ ಅಂತ ಹೇಳ್ಬಾರ್ದು. 8,647 ಕಾರ್ಡ್ ಮಾತ್ರ ರದ್ದಾಗಿದೆ. ನೋಡಿ, 2021ರಲ್ಲಿ ಉಮೇಶ್ ಕತ್ತಿಯವರು ಮಂತ್ರಿಗಳಾಗಿದ್ದರು. ಆ ಸಮಯದಲ್ಲೂ ಕೂಡ ಎಷ್ಟೊಂದು ಕಾರ್ಡ್ಗಳನ್ನು ರದ್ದು ಮಾಡಿ 2,23,000 ಕಾರ್ಡ್ಗಳನ್ನ ಅನರ್ಹ ಅಂತ ಗುರುತಿಸಿ ಅದರೊಳಗೆ ಬಹಳಷ್ಟು ಕಾರ್ಡ್ಗಳನ್ನು ರದ್ದು ಮಾಡಿ 3 ಕೋಟಿ ರೂಪಾಯಿ ಹಣ ದಂಡ ಕೂಡ ವಸೂಲು ಮಾಡಿರ್ತಕ್ಕಂಥದ್ದು ಕೆಲವರು ಇದರೊಳಗೆ. ಇದು ಪರಿಷ್ಕರಣೆ ಅನ್ನೋದು ಎಲ್ಲ ಕಾಲಕ್ಕೆ ಆಗ್ಬೇಕಾಗಿರೋದು. ಇಡೀ ದೇಶದಲ್ಲಿ 5,80,00,000 ಅನರ್ಹ ಕಾರ್ಡ್ಗಳಿದ್ದಾವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇವಾಗ ಕೇಂದ್ರ ಸರ್ಕಾರ ಹೇಳ್ತಾ ಇರ್ತಕ್ಕಂಥ ಅಂಕಿಅಂಶ ಬಿಜೆಪಿ ಸರ್ಕಾರ ಹಂಗಾರೆ ಅದು ಬಡವರ ವಿರೋಧಿನ? ಬಡವರ ಅನ್ನ ಕಿತ್ಕೊಂತಾ ಇದೆಯಾ? 5,80,00,000 ಕುಟುಂಬಗಳ ಅನ್ನವನ್ನ ಕೇಂದ್ರ ಸರ್ಕಾರ ಕಿತ್ಕೊಂತಾ ಇದೆಯಾ? ಪರಿಷ್ಕರಣೆ ಆಗಬೇಕಾದ್ದು, ಅನರ್ಹರು ಯಾರಿದ್ದಾರೆ ಅವ್ರು ಹೋಗ್ಬೇಕಾದ್ದು, ಮತ್ತೆ BPL ಇಂದ APL ಬರಬೇಕಾದ್ದು, ಪರಿವರ್ತನೆ ಮಾಡಬೇಕಾದ್ದು ಸರ್ವೇ ಸಾಮಾನ್ಯ. ಆಮೇಲೆ ಯಾವ್ದಾದ್ರು ಒಂದೇ ಒಂದು BPL ಕಾರ್ಡ್ ಕುಟುಂಬ ಆಚೆ ಉಳಿಬಾರದು ಅಂತ ಹೇಳಿ ಮುಖ್ಯಮಂತ್ರಿಗಳು ಕಟ್ಟಾಜ್ಞೆ ಮಾಡಿದ್ದಾರೆ. ಮಂತ್ರಿಗಳು ಕೂಡ ಹೇಳಿದ್ದಾರೆ. ಕೆಲವರು ಕಾರ್ಡ್ ಕಳ್ಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ. ಈಗಷ್ಟೇ ಒಬ್ರದ್ದು ಒಂದೇ ಒಂದು ಬೈಟ್ ಪ್ಲೇ ಮಾಡಿ ಮಂಡ್ಯ ನೀವು ತೋರಿಸಿದ್ರಿ. ಈಗ ಒಂದು ಸೈಕಲ್ ಅಂದ್ರೆ 30 ದಿನಗಳ ಸೈಕಲ್. ಇದು ಒಂದು ಕುಟುಂಬಕ್ಕೂ ಕೂಡ ಅಲ್ಲಿನ ಹೊಣೆಗಾರಿಕೆ ಇರುತ್ತೆ. ಯಾರು ಪಡಿತರ ಅಂಗಡಿ ಇಟ್ಕೊಂಡಿರ್ತಾರೆ ಅವ್ರದ್ದು ಹೊಣೆಗಾರಿಕೆ ಇರುತ್ತೆ. ಒಂದು ಕುಟುಂಬಕ್ಕೂ ಕೂಡ ಅಕ್ಕಿ ಮಿಸ್ ಆಗದಂಗೆ ನೋಡ್ಕೊಳ್ಬೇಕಾದ ಹೊಣೆಗಾರಿಕೆ ಅವ್ರದ್ದು ಇರ್ತದೆ. ಈ ವ್ಯವಸ್ಥೆ ಇದೆ, ಇಲ್ಲಿ ವ್ಯವಸ್ಥೆ ಇದೆ. ಯಾರನ್ನೋ ಒಬ್ಬರನ್ನ ಇವತ್ತು BPL ಕಾರ್ಡು ಯಾರ್ದೋ ರದ್ದಾಗಿದೆ, BPL ಇಂದ APL ಆಗಿದೆ ತಕ್ಷಣಕ್ಕೆ ಯಾರಿಗೂ ಅನ್ನ ಕೊಡಲ್ಲ ಅಂತಲ್ಲ. ನೋಡಿ, ಕೋವಿಡ್ ಟೈಮಲ್ಲಾಗ್ಲಿ ಬೇರೆ ಟೈಮಲ್ಲಾಗ್ಲಿ ಒನ್ ನೇಷನ್ ಒನ್ ರೇಷನ್ ಅಂತ ಒಂದ್ ಕಾರ್ಡ್ ಅಂತ ಮಾಡಿದಾಗ BPL ಕಾರ್ಡ್ ಅಲ್ಲ, ಬರೀ ಆಧಾರ್ ಕಾರ್ಡ್ ತಗೊಂಡೋಗಿ ಅಕ್ಕಿ ತಗೊಂಡಿದ್ದಾರೆ ಜನ ರೇಷನ್ ಅಂಗಡಿಗಳಲ್ಲಿ. ಆ ರೀತಿ ಆಗ್ಲಿಕ್ಕೆ ಬಿಡೋದಿಲ್ಲ. ರಾಜ್ಯದಲ್ಲಿ ಒಂದೇ ಒಂದು ಕುಟುಂಬ, ಒಂದೇ ಒಂದು ಬಡವರು ಒಬ್ಬರೇ ಒಬ್ಬರು ಉಪವಾಸದಿಂದ ಮಲಗಬಾರದು ಅನ್ನೋದೇ ಈ ಆಹಾರ ಭದ್ರತಾ ಯೋಜನೆ, ಅನ್ನಭಾಗ್ಯ ಯೋಜನೆ ಕಾರ್ಯಕ್ರಮ. ನಿಮ್ಗೆ ಒಂದು ಪ್ರಶ್ನೆ ಕೇಳಿ ಬ್ರದರ್. ವಕ್ಫ್ ವಿಚಾರದ ಬಂದಾಗ ಮಾನ್ಯ ಸಿದ್ದರಾಮಣ್ಣ ಅವರು ಹೇಳ್ತಾರೆ ಯಾವ ರೈತರಿಂದನೂ ಜಮೀನು ಕಿತ್ಕೊಳ್ಬಾರ್ದು ಅಂತ. ಒಂದು ಕಡೆ AC DC ಅವರ ತಹಶೀಲ್ದಾರ್ ಕಡೆಯಿಂದ ಅರ್ಜಿಗಳನ್ನ ರೈತರ ಹತ್ರ ಕೊಟ್ಟು ನಿಮ್ಮ ಇದನ್ನ ಹಿಂಪಡಿತಾ ಇದೀವಿ, ಇದು ವಕ್ಫ್ ಆಸ್ತಿನಲ್ಲಿ ಇದೆ ಅಂತ. ಅಲ್ಲಿ ಆ ರೀತಿ ಹೇಳಿಕೆ ನಿಮ್ಮ ಮುಖ್ಯಮಂತ್ರಿಗಳ ಕೈಯಲ್ಲಿ ಕೊಡಿಸ್ತೀರಾ. ಇಲ್ಲಿ ನಾನು ಅವಾಗ್ಲೇ ಹೇಳ್ದಾಗೆ ಒಂದು ವೃದ್ಧೆ ಮನೆದು ನೀವು ರೇಷನ್ ಕಾರ್ಡ್ನ ಇಲ್ಲಿ ಕ್ಯಾನ್ಸಲ್ ಮಾಡಿಸ್ತೀರಾ. ಪುನಃ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ಯಾರ ಮನೆದು ಕ್ಯಾನ್ಸಲ್, ಬಡವ್ರ ಮನೆದು ಕ್ಯಾನ್ಸಲ್ ಆಗ್ಬಾರ್ದು. ಇಲ್ಲೇ ದ್ವಂದ್ವ ಇದೆಯಲ್ಲ ನಿಮ್ಮ ಹೇಳಿಕೆಗಳಲ್ಲಿ. ವಕ್ಫಲ್ಲಿ ಒಂದ್ ಕಡೆ ಮಗುನು ಚಿವುಟಿ ತೊಟ್ಲುನು ತೂಗ್ತಿದೆ, ಇಲ್ಲಿ ರೇಷನ್ ಕಾರ್ಡ್ ಅಲ್ಲಿ ವೃದ್ಧೆ ಮನೆ, ಬಡವ್ರ ಮನೆ, ಕಡು ಬಡವ್ರ ಮನೆ ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ತೀರಾ. ಬೇಡ ಆನ್ಸರ್ ಇದು ಕೊಡಿ. ಆಮೇಲೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಿ, ದಯಮಾಡಿ ಇದು ಆನ್ಸರ್ ಕೊಡಿ. ಇಲ್ಲ ಇಲ್ಲ ಬೇಡ, ಕೊಟ್ಟಿದ್ದಕ್ಕೆ ನೀವು ಸದಾನಂದ ಗೌಡರು, ಮಾನ್ಯ ಕುಮಾರಸ್ವಾಮಿ ಅವರು, ಮಾನ್ಯ ಬೊಮ್ಮಾಯಿ ಅವರು ವಕ್ಫ್ ರೈತರದ ಜಮೀನನ್ನ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಅನ್ನು ಕೂಡ ರದ್ದು ಮಾಡಿದ್ದೀವಿ. ಆಮೇಲೆ ರೇಷನ್ ಕಾರ್ಡ್ ನೋಡಿ, ಇಡೀ ದೇಶದಲ್ಲಿ ದೇಶದಲ್ಲಿ ಕೇಂದ್ರ ಸರ್ಕಾರ ಈಗ 5,80,00,000 ಅನರ್ಹ ಅಂತ ಮಾಡಿದಲ್ಲ, ಅನರ್ಹ ಅಂತ ಈ ರಾಜ್ಯ ಸರ್ಕಾರ ನೋಡಿ, ಯಾವುದೇ ಪರಿಷ್ಕರಣೆ ಆಗ್ಬೇಕಾದ್ರೆ, ಯಾವುದೇ ಒಂದು ಬದಲಾವಣೆ ಆಗ್ಬೇಕಾದ್ರೆ ಜನಸಾಮಾನ್ಯರಿಗೆ ಒಬ್ಬರಿಗೆ ಇಬ್ಬರಿಗೆ 5 ಜನಕ್ಕೆ 10 ಜನಕ್ಕೆ 100 ಜನಕ್ಕೆ ತೊಂದರೆ ಆದಾಗ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ ನಾವು ಅದನ್ನ ಸಾಲ್ವ್ ಮಾಡ್ತೀವಿ. ಅದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸರ್ಕಾರ ತರ ಜನಗಳನ್ನ ರಸ್ತೆ ಮೇಲೆ ಬಿಟ್ಬಿಟ್ಟು ಕೋವಿಡ್ ಟೈಮ್ ಅಲ್ಲಿ ತೊಂದರೆ ಆಗದೆ ಇರೋ ತರ ಫುಲ್ ಪ್ರೂಫ್ ಸಿಸ್ಟಮ್ ತರಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಗೊತ್ತಾ, ಒಬ್ಬರಿಗೂ ಕೂಡ ಅಕ್ಕಿ ಇಲ್ದಂಗ್ ಮಾಡಕ್ ಬಿಡೋದಿಲ್ಲ ನಾವು. ಅದಕ್ಕೇನೆ ಜಾಸ್ತಿ ಪ್ರಶ್ನೆಗಳು.
ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಹೇಳಿಕೆ ಕಂಪ್ಲೀಟ್ ಮಾಡ್ಲಿ. ನಟರಾಜ್ ಗೌಡ್ರೆ. ಅಯ್ಯೋ. ಅದಕ್ಕೆ ನಟರಾಜ್ ಗೌಡ್ರೆ. ಗಾಂಜಾ ಸಿಗರೇಟ್ ಮಾಡಿ ಎಲ್ಲ ಕಿತ್ತಾಡ್ತಿದ್ದಾರೆ. ನಿಮ್ಗೆ ಅಷ್ಟು ಕರ್ನಾಟಕಕ್ಕೆ ನಿಮ್ಗೆ ಬದ್ಧತೆ ಇದೆ. 30 second time ಹಾಕಿ ಮೋಹನ್ ವಿಶ್ವಾಸ್. 30 second time. 30 second time. ರದ್ದಾಗಿರೋದನ್ನ ವಾಪಸ್ ತಗೊಳ್ಳಿ. ನೀವು ರದ್ದಾಗಿರೋದನ್ನ ವಾಪಸ್ ತಗೊಳ್ಳಿ. ಕಾಂಗ್ರೆಸ್ ಸರ್ಕಾರಕ್ಕೆ ಬದ್ಧತೆ ಇದೆ ಅಂದ್ರೆ ರದ್ದಾಗಿರೋದನ್ನ ವಾಪಸ್ ತಗೊಳ್ಳಿ. ನಿಮ್ಮ ಸರ್ಕಾರಕ್ಕೆ ಸಾಮಾಜಿಕ ಬದ್ಧತೆ ಇದೆ ಅಂದ್ರೆ 20 second ಅಲ್ಲಿ ಇಬ್ರದ್ದು 20 second ಅಲ್ಲಿ ಇಬ್ರದ್ದು ಮೈಕ್. 20 second ಅಲ್ಲಿ ನಿಮ್ಗೆ ಬದ್ಧತೆ ಇದೆ ಅಂದ್ರೆ ವಾಪಸ್ ತಗೊಳ್ಳಿ. ಈ ಕೂಸಂಬರ ಆಟ ಎಲ್ಲ ನಮ್ಮ ಹತ್ರ ಬೇಡ. ಇಲ್ಲಿಂದ ಕಿತ್ಕೊಳ್ಳೋದು. ಹೌದು, 9 PCR ಮೈಕ್ ಆಫ್ ಮಾಡಕ್ ರೆಡಿ ಇರಿ. ಇಬ್ರದ್ದು ಮೈಕ್ ಆಫ್. ಮೋಹನ್ ವಿಶ್ವ ಅವರೇ, ಮೋಹನ್ ವಿಶ್ವ ಅವ್ರದ್ದು ಮಾತ್ರ ಮೈಕ್ ಆನ್ ಇದೆ. ಮೋಹನ್ ವಿಶ್ವ ಅವ್ರದ್ದು ಮಾತ್ರ ಮೈಕ್ ಆನ್. ಅಲ್ಲ, ಒಂದೇ ಒಂದು ಪ್ರಶ್ನೆ ಈಗ ದಯವಿಟ್ಟು ಹೇಳಿ ಯಾವ ಕಾನೂನಿನಲ್ಲಿ ಯಾವ ಸೆಕ್ಷನ್ ನಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಗೆ ರೇಷನ್ ಕಾರ್ಡ್ ಕೊಡೋ ಅಂತ ಹಕ್ಕಿದೆ, ರೇಷನ್ ಕಾರ್ಡ್ ಕಿತ್ಕೊಳ್ಳೋ ಅಂತ ಹಕ್ಕಿದೆ, ಮಾನದಂಡ ಕೊಡೋ ಅಂತ ಹಕ್ಕಿದೆ? ದಯವಿಟ್ಟು ಹೇಳಿ, ಯಾವ ಕಾಯ್ದೆ, ಯಾವ ಸೆಕ್ಷನ್ ಹೇಳಿ. ಈಗ ಒಂದು ನಿಮಿಷ, ಇವತ್ತು ಬಂದಿರತಕ್ಕಂತ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತ 5,80,00,000 ಆಧಾರ್ ಲಿಂಕ್ ರೀ. ಆಯ್ತ್ರಿ, ಆಧಾರ್ ಲಿಂಕ್. ಸಿಂಪಲ್. ಕೇಂದ್ರ ಸರ್ಕಾರದ ಯಾವ ಕಾಯ್ದೆಯಲ್ಲಿ ರೇಷನ್ ಕಾರ್ಡ್ ಕೊಡುವಂತ ಹಕ್ಕು ಇದೆ ಹೇಳಿ. ನಾನ್ ಸಿಂಪಲ್ ಆಗಿ ಕೇಳ್ತೀನಿ. ಕಾನೂನಾಗಿ ಕಾಯ್ದೆ ಬೇಡ, ಜನಸಾಮಾನ್ಯರಿಗೆ ಅರ್ಥ ಆಗಂಗೆ ಹೇಳಿ ನೀವು. 5,80,00,000 ಜನಗಳು ಬಡವರಿದ್ದಾರಲ್ಲ, ಒಂದ್ ಕೆಲಸ ಮಾಡಿ, ಒಂದು ಬ್ರೇಕ್ ಹೋಗ್ ಬಂದ್ಮೇಲೆ ನಟರಾಜ್ ಗೌಡ್ರು ಆಯ್ತು. ನಟರಾಜ್ ಗೌಡ್ರು ಎರಡು ಪ್ರಶ್ನೆಗೆ ಬ್ರೇಕ್ ಇಂದ ಬಂದ ಮೇಲೆ 2 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ 2 ಪ್ರಶ್ನೆಗೆ ಉತ್ತರ ಬೇಕು. ಒಂದು ಪರಿಷ್ಕರಣೆ ಮಾಡಿ, ಆದ್ರೆ ಬಡವರದ್ದು ಯಾಕೆ ನೀವು BPL ಕಾರ್ಡ್ ನ ರದ್ದು ಮಾಡ್ತಿದ್ದೀರಿ? ಅಶ್ವಿನ್ ಗೌಡ್ರ ಪ್ರಶ್ನೆ. ಎರಡನೇದು ಕೇಂದ್ರದ ಕಡೆಗೆ ಆಯ್ತು, ಕೇಂದ್ರದ ಕಡೆಗೆ ಬೊಟ್ ಮಾಡ್ತಿದ್ದೀರಿ. ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿರುವ ಬಡವರ BPL ಕಾರ್ಡ್ ರದ್ದು ಮಾಡ್ಲಿಕ್ಕೆ ಅವಕಾಶ ಕಾನೂನಾತ್ಮಕವಾಗಿದೆಯಾ? ಇದೆರಡು ಪ್ರಶ್ನೆಗೆ ನಟರಾಜ್ ಗೌಡ್ರು ಉತ್ತರ ಕೊಡ್ತಾರೆ. ಬ್ರೇಕ್ ಹೋಗಿ ಬನ್ನಿ. ಬ್ರೇಕ್.